ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರ ಅಭಿಮಾನಿಗಳು, ಅವರ ಬೆಂಬಲಿಗ ಶಾಸಕರು ಏನು ಕಾಯ್ತಾ ಇದ್ರು, ಅವರಿಗೊಂದು ಬಿಗ್ ಶಾಕ್ ಅನ್ನುವಂಥ ಸುದ್ದಿ ಈಗ ಬರ್ತಾ ಇದೆ. ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಬೀಳ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಮತ್ತೆ ಇನ್ನುಳಿದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಈಗಿರುವ ಮಾಹಿತಿಯ ಪ್ರಕಾರ ಡಿ.ಕೆ. ಶಿವಕುಮಾರ್ಗೆ ಪಟ್ಟ ಸದ್ಯಕ್ಕಿಲ್ಲ. ಡಿ.ಕೆ. ಶಿವಕುಮಾರ್ಗಿಂತ ಮೊದಲು ಬೇರೆ ತಂತ್ರವನ್ನು ಹೆಣೆದಿದೆ ಹೈಕಮಾಂಡ್. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಿದ್ದರಾಮಯ್ಯನವರ ಕೈ ಮೇಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಹೇಳಿದ್ದಕ್ಕೆ ಹೈಕಮಾಂಡ್ ಅಷ್ಟು ಅಂತ ಇದೆ. ಡಿ.ಕೆ. ಶಿವಕುಮಾರ್ ಇನ್ನೂ ಸ್ವಲ್ಪ ವರ್ಷಗಳು ಕಾಯಬೇಕು ಅನ್ನುವಂಥ ವಾತಾವರಣ. ಏನಿದು? ಫೋಕಸ್ ಟುಡೇನಲ್ಲಿ ಡಿ.ಕೆ. ಶಿವಕುಮಾರ್ಗೆ ಪಟ್ಟ ಸದ್ಯಕ್ಕಿಲ್ಲ, ಖರ್ಗೆ ಅಥವಾ ಪರಮೇಶ್ವರ್ ಯಾರಿಗೆ ಲಕ್, ವಿಶೇಷ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಎಸ್ ವೀಕ್ಷಕರೇ, ಕದನಕಲಿ ಸಿದ್ದರಾಮಯ್ಯ ಪಟ್ಟವನ್ನು ಬಿಟ್ಟು ಕೊಡಬೇಕು ಅಂತ ಹೇಳಿ ಏನು ಮಾತುಗಳು ಕೇಳಿ ಬರ್ತಾ ಇದೆ. ಚರ್ಚೆಗಳು ಹೇಗೆ ಶುರುವಾಗಿತ್ತು? ಒಂದು ರಾಷ್ಟ್ರೀಯ ವಾಹಿನಿಗೆ ನೀಡಿರುವ ಸಂದರ್ಶನದಲ್ಲಿ ಡಿ.ಕೆ. ಶಿವಕುಮಾರ್ ಈ ವಿಚಾರವನ್ನು ಬಹಿರಂಗಪಡಿಸಿದರು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಅಗ್ರಿಮೆಂಟ್ ಆಗಿದೆ, 4 ಜನರ ನಡುವಿನ ವೈಯಕ್ತಿಕ ವ್ಯವಹಾರ ಅನ್ನೋ ಥರ ಮಾತಾಡಿದ್ರು ಡಿ.ಕೆ. ಶಿವಕುಮಾರ್. ಆದರೆ ಸಿದ್ದರಾಮಯ್ಯನವರು ಬಿಟ್ಟುಕೊಡ್ಲಿಕ್ಕೆ ರೆಡಿ ಆದರೂ ಕೂಡ ಯಾರು ನೆಕ್ಸ್ಟ್, ಯಾರು ಉತ್ತರಾಧಿಕಾರಿ ಅನ್ನುವ ಪ್ರಶ್ನೆಗೆ ಉತ್ತರಗಳು ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ತಾವೇ ಮುಖ್ಯಮಂತ್ರಿ ಆಗಬೇಕು ಅಂತ ಹಲವು ಪ್ರತಿತಂತ್ರಗಳನ್ನ ಹೆಣಿತಾ ಇದ್ರು ಕೂಡ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಆಸೆ ಈಡೇರೋ ಥರ ಕಾಣ್ತಾನೆ ಇಲ್ಲ. ಯಾಕಂದ್ರೆ ದೆಹಲಿಯಿಂದ ಬರ್ತಾ ಇರುವಂತಹ ಸ್ಫೋಟಕ ವರದಿಗಳು ಡಿ.ಕೆ. ಶಿವಕುಮಾರ್ ಇನ್ನೂ ಸ್ವಲ್ಪ ವರ್ಷ ಕಾಯಬೇಕು ಅನ್ನುವಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಆಗೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ಗಿಂತ ಮೊದಲು ದಲಿತ ಸಿಎಂ ಅವ್ರನ್ನ ಮಾಡಲೇಬೇಕು ಅಂತ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಈಗಾಗಲೇ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ದಲಿತರು ಕಾಂಗ್ರೆಸ್ನ ಸಂಪ್ರದಾಯಸ್ಥ ಮತ ಬ್ಯಾಂಕ್, ಅವರನ್ನು ಬಿಟ್ಟು ನಾವು ಬೇರೆ ಥರದ ತೀರ್ಮಾನಕ್ಕೆ ಹೋಗೋದು ಬೇಡ. ಒಕ್ಕಲಿಗರು ಹೆಚ್ಚು ಕಮ್ಮಿ ಕಾಂಗ್ರೆಸ್ ಪರವಾಗಿ ಯಾವತ್ತೂ ನಿಂತವರಲ್ಲ. ಒಕ್ಕಲಿಗರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ ಬೆಂಬಲಕ್ಕೆ ನಿಲ್ತಾರೆ ಅನ್ನೋದು ಕೂಡ ಅನುಮಾನ. ಒಕ್ಕಲಿಗರ ಅದ್ವಿತೀಯ ನಾಯಕ ಅಂತ ದೇವೇಗೌಡರಿದ್ದಾರೆ. ದೇವೇಗೌಡರು ಇರೋವರೆಗೂ ಒಕ್ಕಲಿಗರ ಮತ ಬ್ಯಾಂಕ್, ಒಕ್ಕಲಿಗರ ಬೆಂಬಲ ದೇವೇಗೌಡರಿಗೆ ಮಾತ್ರ. ಹಾಗಾಗಿ ನಾವು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೆ ದಲಿತ ಮುಖ್ಯಮಂತ್ರಿಗೆ ಅವಕಾಶವನ್ನು ತಪ್ಪಿಸ್ದಂಗಾಗುತ್ತೆ. ದಲಿತರು ನಮ್ಮಿಂದ ಸಿಡಿದೇಳುವ ಅಪಾಯ ಇದೆ ಅನ್ನೋದನ್ನು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಈಗ ಒಂದು ರೀತಿ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ನೆಚ್ಚಿನ ಶಿಷ್ಯ ಅನ್ನೋ ಥರ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ತತ್ವ ಸಿದ್ಧಾಂತಕ್ಕೆ ಬದ್ಧತೆ ಇರುವಂಥ ನಾಯಕ. ಇವರಿಬ್ಬರ ಮಧ್ಯದಲ್ಲಿ ಯಾರ ಮಾತು ಕೇಳಿದ್ರು ಕೂಡ ಹೈಕಮಾಂಡ್ಗೆ ಸಂಕಷ್ಟ. ನಾನು ಡೆಲ್ಲಿಗೆ ಹೋಗ್ತೀನಿ, ಯಾಕೆ ಹೋಗ್ಬಾರ್ದು? ಒಬ್ಬ ಶಿಸ್ತಿನ ಕಾಂಗ್ರೆಸ್ ಪಕ್ಷದ ಸಿಪಾಯಿ ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡೋದ್ನ ಹೈಕಮಾಂಡ್ ವಿಲ್ ಡಿಸೈಡ್. ಆದರೆ ಅಳೆದು ತೂಗಿ ಒಂದು ಲೆಕ್ಕಕ್ಕೆ ಬಂದಿರುವಂಥ ಹೈಕಮಾಂಡ್ ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆಯಾದರೆ ಆ ಬದಲಾವಣೆಯಾಗುವ ಬಗ್ಗೆ ಇನ್ನೂ ಯಾವುದೇ ಸುಳುವುಗಳಿಲ್ಲ. ಯಾವುದೇ ಹೈಕಮಾಂಡ್ ನಾಯಕರು ಕೂಡ ಮಾತಾಡಿಲ್ಲ. ಒಂದು ವೇಳೆ ಆದರೆ ದಲಿತ ಮುಖ್ಯಮಂತ್ರಿಯನ್ನ ಮಾಡೋಣ ಅನ್ನುವಂತಹ ಯೋಚನೆಯಲ್ಲಿ ಹೈಕಮಾಂಡ್ ನಾಯಕರು ಇದ್ದಾರಂತೆ. ಹಾಗಾದರೆ 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಆದರೆ ಪರಮೇಶ್ವರ್ KPCC ಅಧ್ಯಕ್ಷರಾದರೂ ಮುಖ್ಯಮಂತ್ರಿ ಆಗಲೇ ಇಲ್ಲ. ಯಾಕಂದರೆ ಅವರ ಕ್ಷೇತ್ರದಲ್ಲಿ ಪರಮೇಶ್ವರ್ ಸೋತರು. ಹಾಗಾಗಿ ಇಲ್ಲಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಹಿರಿಯ ಕಾಂಗ್ರೆಸ್ ನಾಯಕರು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಏನಾದರೂ ಮುಖ್ಯಮಂತ್ರಿ ಆಗ್ತಾರಾ? ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆದರೆ ಅವರಿಂದ ತೆರವಾಗುವಂತಹ ರಾಜ್ಯಸಭಾ ವಿರೋಧ ಪಕ್ಷದ ಸ್ಥಾನಕ್ಕೆ ಸಿದ್ದರಾಮಯ್ಯನವ್ರನ್ನೇನಾದರೂ ಆಯ್ಕೆ ಮಾಡಿ ಈ ಥರ ಅದಲು ಬದಲು ಅನ್ನೋ ಥರ ಏನಾದರೂ ಎಕ್ಸ್ಚೇಂಜ್ ಅನ್ನೋ ಥರ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡುತ್ತಾ? ಇದನ್ನ ಕಾದು ನೋಡಬೇಕಿದೆ. ಆದರೆ ಡಿ.ಕೆ. ಶಿವಕುಮಾರ್ ಮಾತ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಇನ್ನೂ ಸ್ವಲ್ಪ ವರ್ಷಗಳ ಕಾಲ ಕಾಯುವಂಥ ವಾತಾವರಣ ಸದ್ಯದಲ್ಲಿ ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.